ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೀನಸ್ 71 ಚಾನಲ್ಗೆ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ವೃಷಭ ರಾಶಿಯವರ ನೆಕ್ಸ್ಟ್ 15 ಡೇಸ್ಗೆ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಇನ್ನೂವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಸ್ವಲ್ಪ ಮೈಕ್ ವೇರಿಯೇಷನ್ ಆಗ್ತಾ ಇದೆ. ಓಕೆ, ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಮತ್ತೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದೆ ಲೈಫ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಸೋಲ್ ಪರ್ಪಸ್ ಏನು, ಅಥವಾ ನಿಮ್ಗೆ ನಿಮ್ಮ ಗವರ್ಮೆಂಟ್ ಜಾಬ್ ಆಗುತ್ತಾ, ನಾರ್ಮಲ್ ಜಾಬೇ ಕಂಟಿನ್ಯೂ ಆಗುತ್ತಾ, ಈ ರೀತಿ ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರಬಹುದು. ಯಾವುದೇ ನಿಮ್ಗೆ ಸಮಸ್ಯೆ ಕಾಡ್ತಾ ಇದೆ ಲೈಫ್ ಅಲ್ಲಿ, ಮ್ಯಾರೇಜ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುವಂತದ್ದು, ಮ್ಯಾರೇಜ್ ಆಗ್ತಾ ಇಲ್ಲ ಅನ್ನೋಂಥದ್ದು ಇರಬಹುದು. ಯಾವುದೇ ರೀತಿ ಕ್ವೈರಿ ಇದ್ರೂ ಕೂಡ ನೀವು ನನಗೆ ಕನ್ಸಲ್ಟ್ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಇರುತ್ತೆ. ಮೊಬೈಲ್ ನಂಬರ್ ಅನ್ನ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎವ್ರಿ ಡೇ ಎನರ್ಜಿ ಬೇಸ್ ರೀಡಿಂಗ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ನಿಮ್ಗೆ ಕನೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾರಿಗೆ ರೆಸೊನೇಟ್ ಆಗ್ತಾ ಇದೆ ಖಂಡಿತ ಅವ್ರು ತಗೊಳ್ಳಿ, ಉಳಿದವರು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು, ಗೈಡೆನ್ಸ್ ಅಂತ ಹೇಳಿ. ಮತ್ತೆ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಗೆ ಆಪ್ಷನ್ಸ್ ಇರೋದಿಲ್ಲ, ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇರಿ. ಓಕೆನಾ? ನೋಡೋಣ ಏನ್ ಬರ್ತಾ ಇದೆ ವೃಷಭ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಒಂದು ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾನು ನೋಡ್ತಾ ಇದ್ದೀನಿ. ಹೆಲ್ತ್ ಅಲ್ಲಿ ನೋಡಿ ಸ್ವಲ್ಪ ಪ್ರಾಬ್ಲಮ್ ಏನ್ ನಡೀತಾ ಇದೆ ಅಂತಂದ್ರೆ, ಮೇ ಬಿ ನಿಮ್ಮ ಮನಸ್ಸು ನೋವಾಗಿದೆ, ತುಂಬಾ ಹರ್ಟ್ ಆಗಿದ್ದೀರಾ ಅನ್ನೋಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಏನಾದ್ರೂ ಇರ್ಬೋದು, ಯಾರಾದ್ರೂ ಏನಾದ್ರೂ ನಿಮ್ಮ ಮನಸ್ಸು ನೋಯೋ ರೀತಿ ಮಾತಾಡಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ಹಾರ್ಟ್ ಬ್ರೇಕ್ ಆಗಿರುವಂತದ್ದು, ಯಾರಾದ್ರೂ ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು. ನೀವೇನು ತುಂಬಾ ಒಂದು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರಾ, ಆ ನಂಬಿಕೆಯನ್ನ ಯಾರೋ ನಿಮ್ಮ ನಂಬಿಕೆಯನ್ನ ಯಾರೋ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಮೇ ಬಿ ನಿಮ್ಮ ರಿಲೇಶನ್ಶಿಪ್ ವೈಸ್ ಏನೋ ತೊಂದರೆ ಇದೆ. ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರುವಂತದ್ದು. ಥರ್ಡ್ ಪಾರ್ಟಿ ಇಟ್ ಮೀನ್ಸ್ ನೋಡಿ, ಇಲ್ಲಿ ಅದು ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇವಾಗ ನಾನು ಹೇಳೋವಂಥದ್ದು ಥರ್ಡ್ ಪಾರ್ಟಿ ಅಂತಂದ್ರೆ ಏನಾಗಿರ್ಬಹುದು. ಈಗ ಸಮ್ ಟೈಮ್ ರಿಲೇಶನ್ಶಿಪ್ ಅಲ್ಲಿ ಮನೆಯಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ತಗೊಂಡು ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರುವಂತದ್ದು, ಅಥವಾ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಟೈಮ್ ಕೊಡದೆ ಇರುವಂತದ್ದು, ಈ ರೀತಿ ಏನೋ ಆಗಿದೆ, ಸಮಥಿಂಗ್ ಏನೋ ಆಗಿದೆ. ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ, ಮೆಂಟಲ್ ಸ್ಟ್ರೆಸ್ ತುಂಬಾ ಆಗ್ತಾ ಇದೆ. ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಒಂದು ನ್ಯೂ ಚೆನ್ನಾಗಿರುತ್ತೆ. ಇವಾಗ ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಇದೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ಅದನ್ನ ನೀವು ರೀಕವರ್ ಮಾಡ್ಕೋತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಆ ರೀತಿ ತೊಂದರೆ ಆಗ್ತಾ ಇದೆ, ಬಟ್ ಬರುವಂತ ದಿನಗಳಲ್ಲಿ ಏನಾಗುತ್ತೆ ಅದರಿಂದ ರಿಕವರಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕಾಣ್ತಾ ಇದೆ. ಚೆನ್ನಾಗಿದೆ ಬರುವಂತ ದಿನಗಳಲ್ಲಿ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದೆ, ಇದರಲ್ಲಿ ಗೈಡೆನ್ಸ್ ಏನ್ ಕೊಡ್ತಾ ಇದೆ ನೋಡಿ. ಕೆಲವೊಂದ್ಸಾರಿ ಏನಾಗುತ್ತೆ ನಮ್ಮ ಲೈಫ್ ಅಲ್ಲಿ ಸಡನ್ ಆಗಿ ಏನೋ ಆ ರೀತಿ ಇವೆಂಟ್ಸ್ ಬರುವಂತದ್ದು, ನಿಮ್ಗೆ ಅದರಿಂದಾಗಿ ನಿಮ್ಗೆ ತೊಂದರೆ ಆಗುವಂತದ್ದು, ಮೇಜರ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ ಅಂತಂದ್ರೆ ಏನೋ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆಗಬಹುದು ಅನ್ನುವಂಥದ್ದೇ ಬರ್ತಾ ಇದೆ. ಸೊ ಸ್ವಲ್ಪ ಅವೇರ್ನೆಸ್ ಅಲ್ಲಿರಿ. ಯಾವುದೇ ಕಾರಣಕ್ಕೂ ಈಸಿಯಾಗಿ ತಗೊಳ್ಳಿಕ್ ಹೋಗ್ಬೇಡಿ ಅನ್ನೋವಂಥದ್ದು ಬರ್ತಾ ಇದೆ. ಏನೋ ನಿಮ್ಗೆ ಆ ರೀತಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಅದರಿಂದ ನಿಮ್ಗೆ ಹೆಲ್ತ್ ಇಶ್ಯೂಸ್, ಅದರಿಂದ ನಿಮ್ಗೆ ಫಿಸಿಕಲ್ ಇಶ್ಯೂಸ್ ಆಗುವಂಥದ್ದು ತುಂಬಾ ಕಾಣ್ತಾ ಇದೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇದನ್ನ ಬಿಟ್ರೆ ಬೇರೆ ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ. ಕರಿಯರ್, ಜಾಬ್ ಇರ್ಬೋದು, ಮೇ ಬಿ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಜಾಬ್ ಕಳ್ಕೊಂಡಿರುವಂಥದ್ದು,
ಜಾಬಲ್ಲಿ ನಿಮಗೆ ತುಂಬ ತೊಂದರೆ ಆಗಿರ್ಬೋದು. ಮತ್ತೆ ಮೇಜರ್ ಲಾಸಸ್ ಆಗಿರ್ಬೋದು ನಿಮ್ಮ ಒಂದು ಕರಿಯರಲ್ಲಿ. ಫೈನಾನ್ಷಿಯಲ್ ಲಾಸನ್ನು ಅನುಭವಿಸಿರ್ಬೋದು. ಮತ್ತೆ ಗ್ರೋತ್, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಬಟ್ ನಿಮಗೆ ಗ್ರೋತ್ ಸಿಕ್ಕಿಲ್ಲ ಅನ್ನುವಂಥದ್ದು ಇರ್ಬೋದು. ಇದೆಲ್ಲಾನು ಸಿನಾರಿಯೋ ಆಗಿರ್ಬೋದು. ಹಾಗಾಗಿ ನಿಮಗೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ತುಂಬ ತೊಂದರೆಯಲ್ಲಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ತೊಂದರೆ ಅಂತಂದ್ರೆ ನೋಡಿ, ಇಟ್ ಮೀನ್ಸ್ ನಿಮಗೆ ತುಂಬ ಸಫರ್ ಆಗ್ತಾ ಇದ್ದೀರಾ. ಯಾಕೆ ಸಫರ್ ಆಗ್ತಾ ಇದ್ದೀರಾ? ಎಲ್ಲೋ ಲಾಸ್ ಆಗಿದೆ ಅಥವಾ ಜಾಬ್ ಕಳ್ಕೊಂಡಿದ್ದೀರಾ. ನಿಮಗೆ ಮನಸ್ಸೇ ಬರ್ತಾ ಇಲ್ಲ ಹೊರಗೆ ಹೋಗ್ಬೇಕು, ಯಾರ್ದಾದ್ರ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿ. ಒಬ್ಬರೇ ಇರ್ತಾ ಇದ್ದೀರಾ, ಮನೇಲೇ ಇರ್ತಾ ಇದ್ದೀರಾ. ಸ್ವಲ್ಪ ಲೇಸಿನೆಸ್ ಬಂದಿರುವಂತದ್ದು, ಎದ್ದು ಹೋಗಕ್ಕೂ ಆಗ್ತಾ ಇಲ್ಲ ನಿಮ್ಗೆ. ಒಂದು ಟ್ರಾಮಾ ಅಂತ ಏನ್ ಹೇಳ್ತೀವಿ ಆ ರೀತಿ ನಿಮ್ಗೆ ಆಗಿದೆ. ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಿಮ್ಮ ಜಾಬ್ ಮತ್ತೆ ಕರಿಯರ್ ಅಲ್ಲಿ ಲಾಸ್ ಆಗಿದೆ, ಅಥವಾ ಜಾಬ್ ಇಂದ ಹೋಗಿರುವಂತದ್ದು, ಬೇರೆ ಒಂದು ಜಾಬ್ ಅಲ್ಲಿ ನೀವು ಇನ್ವಾಲ್ವ್ಮೆಂಟ್ ತಗೊಂಡಿರುವಂತದ್ದು, ಏನೋ ಸಮಥಿಂಗ್ ನಡೆದಿದೆ. ಅಥವಾ ನಿಮ್ಮ ತುಂಬಾ ಹತ್ತಿರದವ್ರು ಏನಿರ್ತಾರೆ, ನಿಮ್ಗೆ ಬೇಕಾದವರು, ತುಂಬಾ ಹತ್ತಿರದವ್ರು ಏನಿರ್ತಾರೆ, ಅಲ್ಲಿಂದ ಏನಾಗಿದೆ, ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಓಕೆ, ಯಾರೋ ನಿಮ್ಗೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕಿರುವಂತ ಕೆಲಸ ಮಾಡಿದ್ದಾರೆ. ನಿಮ್ ಜೊತೆಗೆ ಇದ್ಕೊಂಡು ನಿಮ್ಗೆ ಯಾರಾದ್ರೂ ಏನಾದ್ರೂ ಮೋಸ ಮಾಡಿರುವಂತದ್ದು ನನ್ಗೆ ಕಾಣ್ತಾ ಇದೆ. ಫ್ರೆಂಡ್ ಆಗಿನೇ ಇರ್ತಾರೆ, ಬಟ್ ಏನಾಗುತ್ತೆ, ಅವರು ನಿಮ್ ಜೊತೆಗೆ ಇದ್ರೂನು ಇನ್ನೊಬ್ರ ಜೊತೆ ಕೈ ಜೋಡಿಸಿ ಏನಾದ್ರೂ ಮಾಡುವಂತದ್ದು, ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಿದೆ ಹಾಗಿದ್ರೆ, ಸೊ ಇನ್ ಫ್ಯೂಚರ್ ಅಲ್ಲಿ ಕರಿಯರ್ ವೈಸ್ ನಿಮಗೆ ಬೇರೆ ಬೇರೆ ಪ್ಲಾನ್ಸ್ ಬರುತ್ತೆ. ಏನಾದರೂ ಪಾರ್ಟ್ನರ್ಶಿಪ್ ಮೇಲೆ ಮಾಡಬೇಕು ಅನ್ನುವಂಥದ್ದು, ಆ ರೀತಿ ಏನಾದರೂ ಇಟ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತ ಮಾಡಿ, ಇಲ್ಲ ಅಂತ ಅಲ್ಲ. ಬಟ್ ಪಾರ್ಟ್ನರ್ ಯಾವ ರೀತಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ನೀವು ಕಲಿಬೇಕಾಗುತ್ತೆ. ಇಲ್ಲಿ ಆರ್ಗ್ಯುಮೆಂಟ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು, ಪ್ರಾಕ್ಟಿಕಾಲಿಟಿ ಜಾಸ್ತಿ ತಗೊಂಡ್ ಬರಬೇಕು. ಮತ್ತೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಯಾಕಂತಂದ್ರೆ ಇವಾಗ ನಿಮ್ಗೆ ವಿಚಾರ ಬರ್ತಾ ಇದೆ, ಏನಾದ್ರೂ ಮಾಡ್ಬೇಕು, ಥಾಟ್ ಎಲ್ಲ ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಒಂದು ಒಳ್ಳೆ ವಿಚಾರ ನಿಮ್ಗೆ ಬಂದಿದೆ ಅಂತ ಹೇಳ್ಬಹುದು. ಬಟ್ ಥಿಂಗ್ ಏನಂತಂದ್ರೆ, ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮಲ್ಲಿ ಇರೋವಂತ ಇಮ್ಮೆಚೂರಿಟಿಯನ್ನ ಕಡಿಮೆ ಮಾಡ್ಕೋಬೇಕು. ಅಥವಾ ಪಾರ್ಟ್ನರ್ಶಿಪ್ ಮೇಲೆ ಮಾಡ್ತಾ ಇದ್ರೆ ಪಾರ್ಟ್ನರು ನಿಮ್ಮ ಒಂದು ಇದಕ್ಕೆ ಅಡ್ಜಸ್ಟ್ ಆಗ್ತಾರಾ ಅನ್ನುವಂಥದ್ದನ್ನ ನೋಡ್ಕೋಬೇಕು. ಅದು ಎಲ್ಲ ಮಾಡಿ ಆದ್ಮೇಲೆ ಕ್ಯೂರಿಯಸ್ ಇರ್ತೀರಾ, ನಾಲೆಜ್ ಇರುತ್ತೆ, ಇಲ್ಲಂತಲ್ಲ. ಅದು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಓಕೆ, ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ. ಎಲ್ಲಾನು ಇದೆ ಲೈಫಲ್ಲಿ. ಬಟ್ ಒನ್ ಥಿಂಗ್ ಏನಂತಂದ್ರೆ, ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ಹೊಸದಾಗಿ ಏನ್ ಶುರು ಆಗ್ಲಿಕ್ಕೆ ಹೋಗ್ತಾ ಇದೆ, ಆಗುತ್ತೆ ಡೆಫಿನೆಟ್ ಆಗಿ. ಯಾಕಂತಂದ್ರೆ ನೀವು ನೋವನ್ನ ಅನುಭವಿಸಿದ್ದೀರಾ. ಇವಾಗ ಆ ಒಂದು ಏರಿಯಾದಿಂದ ಯೂನಿವರ್ಸ್ ನಿಮ್ಗೆ ಹೊರಗೆ ತರ್ಲಿಕ್ಕೆ ಆಗ್ತಾ ಇದೆ, ಹೊರಗೆ ತರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿ ಅಗೇನ್ ಇಮ್ಮೆಚೂರಿಟಿಯನ್ನ ಕಡಿಮೆ ಮಾಡ್ಕೋಬೇಕು. ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾರ್ದಾದ್ರ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಾ, ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಅದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಸೆಲ್ಫ್ ಇದ್ರ ಮೇಲೆ ಕಂಟ್ರೋಲಿಂಗ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನೋಡಿದಾಗ, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಿದೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ತೊಂದರೆ ನಡೀತಾ ಇದೆ ಅಂತ ಹೇಳಿ. ಫಸ್ಟ್ ಕಾರ್ಡೇ ಇದು ಬಂದಿತ್ತಲ್ವಾ. ಹಾಗಾಗಿ ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಯಾವುದೇ ರೀತಿ ನಿಮ್ಗೆ ಒಂದು ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ಸ್ ತುಂಬಾ ಇದೆ. ಇವಾಗ ನಿಮ್ಗೆ ಇರಿಟೇಷನ್ ಇರುವಂತದ್ದು, ಟಾಕ್ಸಿಕ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ತುಂಬಾ ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಹೇಳಿ. ಯಾಕಂತಂದ್ರೆ ಇದೇ ರಿಲೇಶನ್ಶಿಪ್ ಇಂದ ನಿಮ್ಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಿದ್ರೆ ಇನ್ನು ತುಂಬಾ ಒಂದ್ ರೀತಿ ಜಗಳ ನಡೆಯುವಂತದ್ದು, ನೋಡಿದ ತಕ್ಷಣ, ನಿಮ್ಮ ಪಾರ್ಟ್ನರ್ಗೆ ನೋಡಿದ ತಕ್ಷಣ ನಿಮ್ಗೆ ಏನಾದ್ರೂ ಇರಿಟೇಷನ್ ಆಗುವಂತದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗಬಹುದು ನೋಡಿ, ಡೆತ್ ಕಾರ್ಡ್ ಬರ್ತಾ ಇದೆ. ಡೆತ್ ಕಾರ್ಡ್ ಮೀನ್ಸ್ ಏನಾದ್ರೂ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಒಂದು ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದು ಕಾರ್ಮಿಕ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಇದು ಇವಾಗಿಂದಲ್ಲ, ಏನೋ ಒಂದು ಮೊದ್ಲಿನ ಜನ್ಮದಲ್ಲಿ ಏನಾದ್ರೂ ಆಗಿರುವಂತದ್ದು, ಕಾರ್ಮಿಕ್ ಪ್ಯಾಟರ್ನ್ ಇಂದ ಬಂದಿರುವಂತದ್ದು ಇರ್ಬೋದು. ಹಾಗಾಗಿ ಟ್ಯಾರೋ ಅಲ್ಲಿ ಕೆಲವೊಂದಿಷ್ಟು ಕಾರ್ಡ್ಸ್ಗೆ ಮಾತ್ರ ನಾವು ಕಾರ್ಮಿಕ್ ಪ್ಯಾಟರ್ನ್ಸ್ ಅನ್ನ ಹೇಳ್ತೀವಿ. ಹಾಗಾಗಿ ಅಲ್ಲಿ ಇದು ಕಾರ್ಡ್ ಬರ್ತಾ ಇದೆ ಅಂತಂದ್ರೆ ಮೇ ಬಿ ಯೂನಿವರ್ಸ್ ಆ ಒಂದು ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಆ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ ಈ ರೀತಿ ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. ಯಾಕೆ ನನ್ನ ಜೊತೆಗೆ ಈ ರೀತಿ ಆಯ್ತು,
ನಾನೇ ಯಾಕೆ ಇದಕ್ಕೆ ಬಲಿಯಾಗಿರೋದು, ಈ ರೀತಿ ಎಲ್ಲ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿನೇ ನಿಮ್ಗೆ ಏನಾಗ್ತಾ ಇದೆ, ಆ ಒಂದು ಟಾಕ್ಸಿಸಿಟಿಯಿಂದ ಯೂನಿವರ್ಸ್ ನಿಮ್ಗೆ ಹೊರಗೆ ತರ್ಲಿಕ್ಕೆ ನೋಡ್ತಾ ಇದೆ. ಓಕೆ, ಸೊ ಕಾರ್ಮಿಕ್ ಪ್ಯಾಟರ್ನ್ ಇಂದ ಒಂದು ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಸೈಕಲ್ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಹಾಗಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ನ್ಯೂ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಲೈಕ್ ಒಂದು ಬಟರ್ಫ್ಲೈ ತಗೊಳ್ಳಿ. ಬಟರ್ಫ್ಲೈ ಇವಾಗ ಡೈರೆಕ್ಟ್ ಆಗಿ ಬಟರ್ಫ್ಲೈ ಆಗೋದಿಲ್ಲ, ಅದು ಓಮ್ ಇರುತ್ತೆ, ಸೊ ಕನ್ವರ್ಟ್ ಆಗುತ್ತೆ, ಅಲ್ಲಿಂದ ಅದು ಹೊರಗಡೆ ಬಂದ ನಂತರ ಒಂದು ಬ್ಯೂಟಿಫುಲ್ ಆಗಿರುವಂತ ಬಟರ್ಫ್ಲೈ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಲೈಫಲ್ಲಿ ಇವಾಗ ಯೂನಿವರ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಆ ರೀತಿ. ಓಕೆ, ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ಪಾಸಿಟಿವಿಟಿಯಿಂದ ತಗೋಬೇಕು. ಟೈಮ್ ಫಾರ್ ಅ ನ್ಯೂ ಬಿಗಿನಿಂಗ್ ಅಂತ ಇದೆ. ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ವೈಸ್ ಅಂತ ಹೇಳ್ಬೋದು. ಹಾಗಿದ್ರೆ ಯೂನಿವರ್ಸ್ ಅಡ್ವೈಸ್ ಏನ್ ಮಾಡ್ತಾ ಇದೆ, ನಿಮ್ಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ, ಕ್ಲಾರಿಟಿ ತಗೊಂಡ್ ಬನ್ನಿ, ಅವೇರ್ನೆಸ್ ತಗೊಂಡ್ ಬನ್ನಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಕ್ಸೆಪ್ಟೆನ್ಸ್ ಏನ್ ನಡೀತಾ ಇದೆ ಅದನ್ನ ಹಾರ್ಟ್ಫುಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವಾ, ರಿಗ್ರೆಷನ್ ಅನ್ನ ಬಿಡ್ಬೇಕು. ನನ್ನ ಜೊತೆಗೆ ಯಾಕೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆಗೆ ಯಾಕೆ ಆಗ್ತಾ ಇದೆ, ಕಾರ್ಮಿಕ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ ಜೊತೆಗೆ ಆಗ್ತಾ ಇದೆ. ಸೊ ಈ ಒಂದು ಪಾಸಿಟಿವ್ ಥಾಟ್ ಪ್ರೊಸೆಸ್ ಅನ್ನ ನಿಮ್ಮಲ್ಲಿ ನೀವು ತಗೊಂಡ್ ಬರ್ಬೇಕಾಗತ್ತೆ. ಡಿಪ್ರೆಷನ್, ನೆಗೆಟಿವಿಟಿ ಇದರಿಂದೆಲ್ಲ ನೀವಾಗ್ಲೇ ನೀವು ಹೊರಗೆ ಬರಬೇಕು, ಇಲ್ಲಾಂದ್ರೆ ಯೂನಿವರ್ಸಿಗೆ ಗೊತ್ತಿದೆ ಯಾವ ರೀತಿ ತರಬೇಕು ಅಂತ ಹೇಳಿ. ಸೊ ಐ ಹೋಪ್ ಸೊ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಅಂದ್ರೆ ಇದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಪಾಸಿಟಿವಿಟಿಯಿಂದ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನಮ್ಗೆ ರಿಲೇಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಲೇಟ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಅಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಒಂದು ಲೈಕ್ ಅನ್ನ ಕೊಟ್ಟು ನನ್ಗೆ ಜಸ್ಟ್ ಲಾಸ್ಟ್ ಒಂದು ಇದ್ರ ವಿಡಿಯೋದಲ್ಲಿ ಯಾರೋ ಹೇಳಿದ್ರು ನನ್ಗೆ ರೆಸೊನೇಟ್ ಆಗ್ತಾ ಇಲ್ಲ, ನಾನು ಡಿಸ್ಲೈಕ್ ಮಾಡ್ತೀನಿ. ಅಫ್ಕೋರ್ಸ್ ಇದು ನಿಮ್ ಕೈಯಲ್ಲಿರುವಂತದ್ದು, ನಿಮ್ಗೆ ರೆಸೊನೇಟ್ ಆಗ್ತಾ ಇದೆಯಾ ಇಲ್ವಾ, ಯಾಕಂತಂದ್ರೆ ಇಲ್ಲಿ ನನ್ನ ಓನ್ ಯಾವುದೇ ನಾನು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಯೂನಿವರ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ಅದನ್ನ ಕೊಟ್ಟಿರ್ತೀನಿ. ಹಾಗಾಗಿ ಇದು ನಿಮ್ ಮೇಲೆ ಇರುತ್ತೆ. ಬಟ್ ರೆಸೊನೇಟ್ ಆಗ್ತಾ ಇದೆ ಅಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ, ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.